ಏನು ಮಾಡಿದೀವಿ? ಪರಮಾತ್ಮನ ಸ್ವರೂಪ ಅನೇಕ ರೂಪದಲ್ಲಿ ನಾವು ನೋಡ್ತೀವಿ. ಒಂದು ಮೂರ್ತಿ ಮಾಡಿ ಇಟ್ಟಿರ್ತೀವಿ, ದೇವ್ರವ ಅಂತೀವಿ. ಹಾಗ ಪರಮಾತ್ಮ ಹುಟ್ಟವನು ಅಲ್ಲ, ಪರಮಾತ್ಮ ಸಾಯವನು ಅಲ್ಲ. ಅಜನ್ಮ, ಅಜರ, ಅಭಯ, ಅಮರ. ಅದಕ್ಕೆ ಅಮರನಾಥ ಅಂತ. ಅಮರ ಅಂತಂದ್ರೆ ಏನು? ಮರಣನೇ ಇಲ್ಲ ಅವನಿಗೆ. ಅದಕ್ಕ ಈಶ್ವರ ಪರಮಪಿತ ಪರಮಾತ್ಮ ಅಮರನಾಗಿದ್ದಾನೆ, ಅಮರನಾಥನಾಗಿದ್ದಾನೆ. ಮತ್ತು ಮನುಷ್ಯ ಮಾತ್ರ ನಾಹಿ ದೇಹಾಚೆ ಭರೋಸ. ಇದು ದೇಹ ಯಾವಾಗ ಬೀಳ್ತದ ಅಂತ ಹೇಳಕ್ಕಾಗಲ್ಲ. ದೇಹ ಶಾಶ್ವತ ಅಲ್ಲ, ಅದು ಹುಟ್ಟುತ್ತದ. ಬಾಲ್ಯ, ಯೌವನ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ವಯಸ್ಸಾಯ್ತು ಅಂದ್ರೆ ಮುದುಕಾಗಿ ಒಂದಾನೊಂದು ದಿನ ಈ ಶರೀರ ಬಿಡಬೇಕಾಗ್ತದೆ. ಶರೀರ ಬಿಡ್ತೀವಿ, ಪರಂತು ಸಂಸ್ಕಾರ ಮಾತ್ರ ಅದು ಬಿಡಂಗಿಲ್ಲ. ಸಂಸ್ಕಾರ ಅಂದ್ರೆ ಗೊತ್ತಾಗ್ತಿಲ್ಲ, ಕರ್ಮ. ಕೂತ್ಕೊಳ್ಳಿ ಇಂದ. ನಾವು ನಮ್ಮ ಶರೀರ ಬಿಡ್ತೀವಿ, ನಮ್ಮ ಸಂಸ್ಕಾರ ಬಿಡಂಗಿಲ್ಲ. ನಾವು ಯಾಕೆ ಹುಟ್ಟಿ ಬಂದಿದೀವಿ ಅಂದ್ರೆ ನಮ್ಮ ಸಂಸ್ಕಾರ ಸಲುವಾಗಿ ನಾವು ಹುಟ್ಟಿ ಬಂದಿದ್ದೀವಿ. मन मरे माया मरे मर मर गए शरीर. मर गए कौन? शरीर मर गया. मन मरे, माया मरे, मर मर गए शरीर. लेकिन आशा और तृष्णा न मरे, कह गए दास कबीर. ಆಶಾ ಅವರು ತೃಷ್ಣ. ತಿನ್ಬೇಕು 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 ಅನಿಸ್ತದ. ತಿಂದು 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 ಹಲ್ಲು ಬಿದ್ದೋತಾವ. ಬಿದ್ದಾವ ಹಲ್ಲು, ಹರಳೆಪ್ಪನ ಹಲ್ಲು ಬಿದ್ದವ. ತಿಂದು 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 ಹಲ್ಲು ಬಿದ್ದವ. ಬಿದ್ದು ಹೋದ ಮೇಲೆ ಅವನಿಗೆ ಶೇಂಗಾನಿ ಕೊಟ್ಟರು ಯಾರೋ, ತಿನ್ರಿ ಸ್ವಾಮಿ ಅಂತೇಳಿ. ಶೇಂಗ್ ಬೀಜ ಕಳ್ಳಿ ಕೊಟ್ಟರು. ಕಳ್ಳಿ ತಿನ್ಬೇಕನ್ನಿಸಕತ್ತದ, ಮಜಬೂರಿ ಏನದ? ಹಲ್ಲಿಲ್ಲ ಅಂದ್ರೆ ಏನು? ತಿನ್ನತಕ್ಕಂಥದ್ದು ಇಚ್ಛಾ ಇದ್ರೂ ಕೂಡ ತಿನ್ನಕ್ಕಾಗಲ್ಲ. ಆಶಾ, ಅದಕ್ಕೆ ತೃಷ್ಣ ಅಂತಾರ. ತಿನ್ಬೇಕು ತಿನ್ಬೇಕು ತಿನ್ಬೇಕು. ಇದು ತೃಷ್ಣ ಸಾಯಂಗಿಲ್ಲ. ಸಾಕಪ್ಪ, ತಿಂದು ತಿಂದು ಸಾಕ ಹೋಗ್ಯದ, ಹಲ್ಲು ಬಿದ್ದೋಗ, ಮುಗಿದೈತಿ, ಇನ್ನೇನ್ ತಿನ್ಬಾರ್ದ ಅಂತ ವಾನ ಅನಿಸೋಲ್ಲ. ಆದ್ರೆ ಏನ್ ಮಾಡ್ತಾರೆ? ಕುಟ್ಟಿ ಪೌಡರ್ ಮಾರಿ ಕೊಡುವ ಆಕರಿ ತಿಂತೀನಿ ಅಂತ. ತಿನ್ಬೇಕು ಅನ್ನತಕ್ಕಂಥದ್ದು ಅದು ಹೋಗಿಲ್ಲ. ಅದೇನಂತಾರ? ಆಶಾ ಮತ್ತು ತೃಷ್ಣ ಅಂತಾರೆ. ಆಶಾ ತೃಷ್ಣ ನ ಮರೆ, ಕಹ ಗಯೆ ದಾಸ ಕಬೀರ್. ನೋಡ್ಬೇಕು 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 ಅನಿಸ್ತದ. ಕಣ್ಣಿರತನ ನೋಡ್ತೀವಿ, ಕಣ್ಣು ಹೋದ್ಮೇಲೆ ಏನ್ ನೋಡ್ತೀವಿ? ನೋಡಕ್ಕಾಗಲ್ಲ ಕಣ್ಣಾದ್ಮೇಲೆ, ಹೋದ್ಮೇಲೆ. ಆದ್ರೂ ಕೂಡ ಕಣ್ಣು ಹೋದ ನಂತರನು ಕೂಡ ನೋಡಬೇಕು ಅನಿಸ್ತದ. ಅದಕ್ಕೆ ಆಪರೇಷನ್ ಮಾಡ್ಕೊಳ್ತೀವಿ, ಚಸ್ಮಾ ಬದಲಾಯಿಸ್ಕೊಳ್ತೀವಿ, ಏನೇನೋ ಮಾಡ್ಕೊಳ್ತೀವಿ. ಏನೇರೇ ಮಾಡಿ ನೋಡ್ಬೇಕಪ್ಪ ಅನಿಸ್ತದ. ಆಖರಿಗೆ ಡಾಕ್ಟರ್ ಅಂದ, ನೀನು ಚಸ್ಮಾ ಹತ್ರನು ಬರಂಗಿಲ್ಲ, ನೀ ಆಪರೇಷನ್ ಮಾಡ್ರೂ ಬರಂಗಿಲ್ಲ. ಆದ್ರೆ ನೋಡ್ಬೇಕನ್ನತಕ್ಕಂಥ ಇಚ್ಛಾ ಮಾತ್ರ ಸಾಯಂಗಿಲ್ಲ. ನೋಡ್ಬೇಕು ಅನಿಸ್ತದ, ನೋಡ್ಬೇಕಂತ ಇಚ್ಛೆ. ಹಂಗ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಇದ್ರದ್ದು ಇಚ್ಛಾ ಸಾಯಂಗಿಲ್ಲ. ಹಂಗ
ಪ್ರತಿಯೊಂದು ಅಂಗ ಅಂಗ ಒಂದಾನೊಂದು ದಿನ ಒಂದು 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 ಬಿಟ್ಟು ಹೋಗ್ತದೆ. ಒಂದಿನ ಕಣ್ಣು ಹೋಗ್ತದೆ, ಒಂದಿನ ಕಾಲು ಹೋಗ್ತದೆ, ಒಂದಿನ ಕಿವಿ ಹೋಗ್ತದೆ, ಒಂದಿನ ಹಲ್ಲು ಹೋಗ್ತಾವ, ಎಲ್ಲ ಹೋಗ್ತಾವ, ಕೂದಲು ಹೋಗ್ತಾವ, ಎಲ್ಲ ಹೋಗ್ತಾವ. ಒಂದಿನ ಶರೀರ ಕೂಡ ಹೋಗ್ತದೆ. ಕೋಣ ದಿವಸ ಯೈಲ ಕೈಸ ನಾಹಿ ದೇಹಾಚೆ ಭರೋಸ. ಶರೀರದ ಭರೋಸ ಇಲ್ಲ ಹೇಳ್ರಿ. ರಾಜ गेले महाराज गेले आपणही जाणार, भजन कधी करणार मानवा तू, भजन कधी करणार. ಇಂಟು ನಾವು ಅಲ್ಲೇನ ಅದು ಯಾರ ತಪ್ಪಂದ್ರು ಹೇಳ ನನಗೆ. ನಾವು ಸಾಯ್ತೀವಿ ಅಂತ ಅನಿಸ್ತದೇನು ಯಾರಿಗಾರಿ? ನಾವು ಸಾಯ್ತೀವಿ ಅಂತ ಅನಿಸ್ತದ? ಕೂಡ ಹಂಗೆ ಕೂಡ ಎಲ್ಲಿ ಜಾಗ ಸಿಕ್ಕ ಜಾಗ ಸಣ್ಣದು, ಮನಸ್ಸು ಬಹಳ ದೊಡ್ಡದು. ಶೇರಿಕಾರದು ಜಾಗ ಸಣ್ಣದು, ಪರಂತು ಮನಸ್ಸು ಮಾತ್ರ ಬಹಳ ದೊಡ್ಡದು. ಗಗನಿ ಆನಂದ ಅನಾಮಾವೆ. ಮನೋರಮೆ ಹಿಂಗೆ ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು. ಭೀಮದಾಸ ಮಹಾರಾಜಗರೇ ಕರೆಸಬೇಕು. ನಮಗೆ ಒಂದಿನ ಪಂಡ್ರಪುರ್ಲಿ ಬಂದಿನಿ ಇಲ್ಲಿಗೆ, ಅಷ್ಟು ದೂರದಿಂದ ಕರೆಸಿದವ. ರಾತ್ರಿ ಬೆಳಗನ ಅದು ಇಂಟರ್ ಗಾಡಿ ಇತ್ತು ನನ್ನ ಬಲ್ಲಿ, ಬೆಳಗನ ನಡೆಸ್ಕೊತ ಬಂದಿನಿ ಒಬ್ಬನೇ, ಕಣ್ಣು ಮುಚ್ಕೊಂಡು. ಹೆಂಗೆ ಗಾಡಿ ನಡೆಸ್ಕೊಂಡು ಕಣ್ಣು ಮುಚ್ಕೊಂಡು ಜೋಕ್ ಹೋಗ್ಬೇಕು, ನೋಡಿ ಹಿಂಗೆ ತೆಗಿಬೇಕು ಬೆಳಗನ ಮೇಲೆ. ಶಾಣಪ್ಪ ನೆನಪದ ಇಲ್ಲ. ಸುರು ನಮ್ಮಲ್ಲಿ ಇಂಟರ್ ಗಾಡಿ ಇತ್ತು, ಆ ಸ್ವಲ್ಪ ಸ್ಟಾರ್ಟ್ ಢಕಲ್ಪಟ್ಟಿ ಸ್ಟಾರ್ಟ್ ಆಗ ಅವಾಗಿನಿಂದನೂ ಕಾರ್ಯಕ್ರಮ ನಾವು ಮಾಡ್ಕೋತ ಬಂದಿದ್ದೀವಿ. ಹಂಗ ಮನೋಹರದು ಶರೀರ ಬಿದ್ದದ, ಅವರು ಬಿದ್ದಿಲ್ಲ. ಹಂಗ ನಾವು ಕೂಡ ಬೀಳಂಗಿಲ್ಲ, ನಮ್ಮ ಶರೀರ ಬೀಳ್ತದ. ಅದಕ್ಕೆ ನಮಗನಿಸ್ತದಕ್ಕೆ ನಾವು ಸಾಯಂಗಿಲ್ಲ. ನಮಗನಿಸ್ತದೆ, ಎಲ್ಲರಿಗೂ ಅನಿಸ್ತದೆ ನಾವು ಸಾಯಲ್ಲ. ಖರೆ ನಾವು ಸಾಯಲ್ಲ. ಸಾಯೋರು ಯಾರು ಅಂದ್ರೆ ಶರೀರ ಅಷ್ಟೇ. ಆದರೆ ಸಂಸ್ಕಾರಗಳು ಮಾತ್ರ ಅದು ಉಳಿತದೆ. ಆ ಸಂಸ್ಕಾರ ಯಾವುದು? ಒಳ್ಳೆಯ ಸಂಸ್ಕಾರ ಮತ್ತು ಕೆಟ್ಟ ಸಂಸ್ಕಾರಗಳು. ಒಳ್ಳೆ ಸಂಸ್ಕಾರ ಇತ್ತು ಅಂತಂದ್ರೆ ಒಳ್ಳೆ ಶರೀರ ಸಿಗ್ತದೆ. ಕೆಟ್ಟ ಸಂಸ್ಕಾರ ಇತ್ತಪ್ಪ ಅಂತಂದ್ರೆ ಸಾಧಾರಣ ಶರೀರ ಸಿಗ್ತದೆ. कर्म तेरी अच्छा रहे तो किस्मत तेरी दासी है. ಅದಕ್ಕೆ ಶುದ್ಧ ಕರ್ಮ ಇತ್ತು ಅಂತಂದ್ರೆ ಒಳ್ಳೆ ಶರೀರ ಒಳ್ಳೇದು ಸಿಗ್ತದೋ ಕೆಟ್ಟ ಸಿಗ್ತದೋ ಯಾರ ಕೈದಾಗಿನ ಮಾತದ? ಒಳ್ಳೆ ಶರೀರ ಮತ್ತು ಕೆಟ್ಟ ಶರೀರ ಸಿಗಬೇಕಾದ್ರೆ ಯಾರ ಕೈದಾಗಿನ ಮಾತು? ನಮ್ಮ ಕೈದಾಗಿನ ಮಾತು. ದೇವ್ರ ಕೈದಾಗಿನ ಮಾತಲ್ಲ ಇದು. ದೇವ್ರ ಕೈದಾಗಿನ ಮಾತು ಯಾವಾಗದಪ್ಪ ಅಂತಂದ್ರ ನಾವು ಒಳ್ಳೇದು ಮಾಡಿದೀವಿ ಅಂತಂದ್ರ ಒಳ್ಳೇದು ಕೊಡ್ತಾನೆ, ಕೆಟ್ಟದು ಮಾಡಿದೀವಿ ಅಂದ್ರೆ ಕೆಟ್ಟದು ಕೊಡ್ತಾನೆ. ಅದು ನ್ಯಾಯ ನಿಷ್ಠುರನಾಗಿರತಕ್ಕಂಥ ಶಿವ ಭಗವಾನ್ ಶಂಭು ನ್ಯಾಯಪ್ರಿಯ, ಅನ್ಯಾಯ ಮಾಡವಲ್ಲವ. ದೇವ್ರು ಭಾಳ ಅನ್ಯಾಯ ಮಾಡಿದ್ರಿ ಅಂತೀವಿಲ್ಲ. ದೇವ್ರು ನಮಗೆ ಯಾರು ಚಲೋ ಮಾಡಿಲ್ರಿ, ಎಲ್ಲ ಅನ್ಯಾಯ ಮಾಡಿ. ನೀವು ಕೊಡು ಅವಾಗ ಆ ಕಡೆ ಹೋಗ್ಬೇಕು, ಈ ಕಡೆ ಅವ್ ದ್ವಂದ್ವದಾಗ ಅವು ಹಿಡಿಲ್ಲ, ಅಪ್ಪ ಹಿಡಿಲ್ಲ ಅಂತ ಮುಷ್ಕಿಲಾಗ್ಯದ್ರಿ. ಅವ್ವ ಅಪ್ಪ ಹಂಚ್ಕೋತಾವ ಮಂದಿ, ಗೊತ್ತಿಲ್ಲ? ಅವ್ಗ ಅಪ್ಪಗ ಹಂಚ್ಕೋತಾವ. ಅದಕ್ಕೆ ಕರ್ಮ ಅಂದ್ರೆ ಎಂತದಪ್ಪ?
ಧರ್ಮ ಸಹಿತವಾಗಿರ್ತಕ್ಕಂಥ ಕರ್ಮ. ಅಹಿಂಸಾ, ಸತ್ಯ ಅಸ್ತೇಯ, ಬ್ರಹ್ಮಚರ್ಯ, ದಯಾಕ್ಷಮ, ದಾನ, ಪೂಜಾ, ಜಪ, ಧ್ಯಾನ ಇತಿ ಧರ್ಮಸ್ಯ ಸಂಗ್ರಹ. ಕೆಟ್ಟದು ಮಾಡೋದು ಅದೊಂದು ಧರ್ಮನೇ. ಅಧರ್ಮ ಅಂತಾರೆ ಅದಕ್ಕೆ. ಒಳ್ಳೇದು ಮಾಡೋದು ಧರ್ಮ, ಕೆಟ್ಟದು ಮಾಡೋದು ಅಧರ್ಮ. ಅದಕ್ಕೆ ನಮ್ದೇನು ಇಚ್ಛೆ ಇರ್ತದ, ನಾವು ಏನು ಗಳಿಸ್ತೀವಿ, ನಾವೇನು ಬೆಳೆಸ್ತೀವಿ, ನಾವು ಏನು ಉಳಿಸ್ತೀವಿ, ಗಳಸು, ಬಳಸು, ಉಳಿಸು. ಯಾರು ಕರ್ಮ ಪ್ರಿಯರಾಗಿದ್ದಾರ, ಕಾಯಕ ಪ್ರಿಯರಾಗಿದ್ದಾರ, ಅವ್ರಿಗೆ ಕಿಮ್ಮತ್ತು ಹೆಚ್ಚಿಗಿರ್ತದೆ. ಉದ್ಯೋಗಂ ಪುರುಷ ಲಕ್ಷಣ. ನಿರುದ್ಯೋಗಿ ವ್ಯಕ್ತಿಗೆ ಕಿಮ್ಮತ್ ಇರಂಗಿಲ್ಲ, ಉದ್ಯೋಗಿ ವ್ಯಕ್ತಿಗೆ ಕಿಮ್ಮತ್. ಏನಪ್ಪ ಭಾಳ ದುಡಿತಾನ ಮನುಷ್ಯ, ಭಾಳ ಒಳ್ಳೆಯವ್ರಿ, ಭಾಳ ಕಷ್ಟಪಟ್ಟರು, ಅವರು ಕಷ್ಟದಿಂದ ಇವ್ರು ಇಷ್ಟು ಎಲ್ಲ ಗಳಿಸ್ಯಾರ ಅಂತ ತಿಳ್ಕೊಂಡು ಅವ್ರಿಗೆ ಗುಣಗಾನ ಆಗ್ತದೆ. ಮತ್ತು ಅಪ್ರತಪ್ರಿ ಮಾಡೋರು ಗಳಿಸೋರು ಇರ್ತಾರೆ. ಏನು ಗಳಿಸ್ಯಾನ, ಹೋಗ ಮೆಹನತ್ ಮಾಡ್ಯಾನ, ಎಲ್ಲ ಮಂದಿ ಮನೆ ಹೊಡೆದು ಎಲ್ಲ ಹಿಂಗೆ ಮಾಡ್ಯಾನ ನಮ್ಗೆ ಯಾರು ಅಂಥೇಳಿ ಅವ್ರಿಗೂ ಹೆಸರಿಡ್ತಾವೆ ಏನ್ರಿ. ಅಂದ್ರೆ ಕರ್ಮದ್ದು ನ್ಯಾಯ ಮಾಡೋರು ಇವ್ರಿಗೂ ಮಾಡ್ತಾರೆ ನ್ಯಾಯ. ದೇವ್ರಂತೂ ಮಾಡೇ ಮಾಡ್ತಾನೆ. ಅದಕ್ಕೆ ದೇವರು ನ್ಯಾಯಪ್ರಿಯ ಅಂತಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಯಾರು ಮಾತಿನ ಕಲಾ ಅದ ಅವ್ರಿಗೆ ಜಗಳ ಏನ್ರಿ, ಜಗಳನೇ ಇಲ್ಲ ಅವ್ರಿಗೆ, ಮಾತಿನ ಕಲೆ ಇದ್ದವ್ರಿಗೆ. ಹಂಗೆ ಮಾತುಗಳು ಕಲ್ಕೋಬೇಕು. ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು, ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಇವು ಮಾತಿನ ಕಲೆಗಳು. ಸಾಂಬಜಯ ನಮಃ. ಮಕ್ಕಳಿಗೆ ಇಷ್ಟು ಪ್ರೀತಿಲಿಂದ, ಇಷ್ಟು ಶ್ರದ್ಧೆಯಿಂದ, ಭಕ್ತಿಲಿಂದ ನಾವು ಬೆಳೆಸ್ತೀವಿ. ಮಕ್ಕಳಿಗೆ ಯಾಕೆ ಬೆಳೆಸ್ತೀವಿ? ಏನಾದರೂ ಎಲ್ಲ ನಮ್ಮ ಸೇವಾ ಆಗ್ತದೇನೋ, ನಾವು ಏನಾರ ಮಾಡ್ತಾರೇನೋ, ಹಂಗೆ ಹಿಂಗೆ ಇಚ್ಛೆ ಇಟ್ಕೊಂಡು ನಾವು ಮಾಡ್ತೀವಿ. ಮತ್ತು ಮನೋಹರವರು ಹೋದ್ರೂ 22 ವರ್ಷ ಆಯಿತು, ಇನ್ನೂ ಕೂಡ ಅವರಿಗೆ ನಾವು ನೆನೆಸ್ತೀವಿ. ಏನೋ ನಮ್ಮ ಹತ್ರನೇ ಹರ ಅಂತ ಹಿಂಗೆ ಅನ್ನಿಸ್ತದೆ. ಕೆಲವೊಬ್ಬ ವ್ಯಕ್ತಿಗಳು ವರ್ಷ 6 ತಿಂಗಳಾಯ್ತು ಅಂದ್ರೆ ಅವ್ರಿಗೆ ಮರ್ತು ಬಿಡ್ತೀವಿ. ಅವ್ರದ್ದು ನಮಗೆ ಗೊತ್ತಿಲ್ಲ, ನಮಗೆ ಅವ್ರಿಗೆ ಗೊತ್ತಿಲ್ಲ, ಪತ್ತನೇ ಇರಂಗಿಲ್ಲ. ಅವ್ರು ಬೇಪತ್ತ. ಅದ್ರ ನಿರಂತರವಾಗಿ ಸ್ಮರಣ ಯಾಕೆ ಬರ್ತದ ಅಂತಂದ್ರೆ ಅವ್ರು ಏನಾದರೂ ಒಂದು ಪುಣ್ಯ ಕೆಲಸ ಅವರು ಮಾಡಿದ್ದಾರೆ. ಫಕ್ತ ವ್ಯವಹಾರಕ್ಕಾಗಿ ಬದುಕಿಲ್ಲ. ಅನೇಕರಿಗೂ ಕೂಡ ಅಧ್ಯಾತ್ಮದ ರಸ, ಪ್ರತಿಯೊಬ್ಬ ಇದರ ಆನಂದ ಉಣಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಅವರು ಪ್ರಚಾರ, ಮೃದಂಗದ ಹುಡುಕಿದ್ರು. ನಮ್ಮ ಬೆಲೆ ತಬಲ ಮೃದಂಗ ಹುಡುಕಿದ್ರು. ಮೃದಂಗ ಭಾರಿಸೋದು ಹವ್ಯಾಸ ಬಹಳ. ತಮ್ಮೂರು ಮಠದಲ್ಲಿ ಬಂದದ್ದು ನೋಡ್ತಿದ್ರು. ಮನ್ಮನೊಂದು ಲೇಖ ನಾನು ಓದ. ಕೆಲವೊಬ್ಬರು ಭಕ್ತ ತನ್ನ ಪರಿವಾರಕ್ಕಾಗಿ ದುಡಿತಾ ಇರ್ತಾರೆ ಆಯುಷ್ಯ. ಕೆಲವೊಬ್ಬರು ಸಮಾಜಕ್ಕಾಗಿ ದುಡಿತಾರೆ. ನಮ್ಮ ಶಿವರಾಜ್ ಅವರು, ಮ್ಯಾಲಿನ ಮನೆ ಶಿವರಾಜ್, ಸರ್ಪಂಚ್ ಆಗಿ ಸಮಾಜಕ್ಕಾಗಿ ದುಡಿದ. ಮನೆ ಖಬರನ್ನು ಕೂಡ ಇಟ್ಟಿಲ್ಲ ಅವರು. ಸರ್ಪಂಚ್ ಸಾಬ್ ಅಂತ 2-3 ಎಕರೆ ಹೊಲ ಮಾರ್ಯಾಕಲ್ಲ.
ಏನ್ರಿ ಇಲ್ಲಿ ಯಾವುದೋ ಊರಿಗೆ ಹೋಗಿದ್ದಕ್ಕೆ ಇಲ್ಲಿ ಮಾಯನಹಳ್ಳಿಗೆ ಹೋದ್ರ ಅವ 2 ಎಕರೆ ಹೊಲ ಬಿ ಮಾರದ ಫಾಶಿ ಹಾಕೊಂಡು ಸತ್ತು ಬಿ ಹೋದ. ಮಾಯನಹಳ್ಳಿದವ ಹೇಳಿದ್ರು ಸರ್ಪಂಚ್ ಸಾಬ್ ಸಾಬ್ ಅಂದ್ರೆ ಮುಗಿದೈತು. ಏನು ಮಾಡ್ತೀರಿ ಹಂಗ ಕೆಲವೊಬ್ಬರು ಮನಿ ವಿಚಾರ ಮಾಡಂಗಿಲ್ಲ. ಮನಿ ವಿಚಾರ ಮಾಡ್ಲಾರ್ದೆ ಬರೀ ಹೊರಗೆ ವಿಚಾರ ಮಾಡೋದು ಮುಷ್ಕಿಲ್ ಅದ ಏನ್ರಿ. ತನ್ನ ಹಾಸಿಗೆ ಹೆಚ್ಚಾಗಿತ್ತು ಅಂತಂದ್ರೆ ಕೆಲವೊಬ್ಬರಿಗೆ ತುಣಿಕೆ ಮಲ್ಕೊಳ್ಳಿ, ಇವನಿಗೆ ಸಾಕಾಗಲ್ಲ ಹೊಂಟದ ಹಾಸಿಗೆ, ಇನ್ನೊಬ್ಬರಿಗೆ ಮೊಕ್ಕಬಾ ಅಂತ ಇವನಿಗೆ ಕಾಲಿಗಿಲ್ಲ ಕೈಗಿಲ್ಲ. ಮುಖ ಮುಚ್ಕೊಂಡ್ರೆ ಕಾಲು ತೆಗಿಲಿಕ್ಕತ್ತವ, ಕಾಲಿಗೆ ಮುಚ್ಚಿದ್ರೆ ಮುಖ ತೆಗಿತು. ಅದು ಹಾಸಿಗೆ ಇಲ್ಲಕ್ಕೆ ಮುದುಡಿಯಾಗಿ ಮಕ್ಕೋಬೇಕಂತ ಚಳಿಗಾಲದಾಗ. ಹಿಂಗೆ ಮುದುಡ್ಸ್ಕೊಂಡು ಮಕ್ಕೊಂಡು ತುಂಬ ಹುಚ್ಕೊಂಡು ಮಲ್ಕೋತೀವಿ. ಥಂಡೆ ಮಕ್ಕೊಂಡು ನೋಡ್ರಿ ನೀವು, ಒಂದು ಸಣ್ಣ ಹಾಸಿಗೆ ತೊಗೊಂಡ್ಕೆ ಹೊಚ್ಚಿಗೆ ತಗೊಂಡು. ಅದಕ್ಕೆ ಬಸವಣ್ಣ ಅಂತಾರ, ಹಾಸಲುಂಟು ಹೊದಿಯಲುಂಟು ಎಮ್ಮ ಚಿಂತೆ ಯಮಗೆ ಸಾಲದೆ ಪರಚಿಂತೆ ಯಮಗೆ ಕಯ್ಯ. ಎಮ್ಮ ಚಿಂತೆ ಹಾಸಲುಂಟು ಹೊದಿಯಲುಂಟು, ಇಷ್ಟು ಚಿಂತೆ ಅದ. ನೀ ಯಾವಾಗ ನಿನ್ನ ಚಿಂತೆ ಬಿಟ್ಟು ನಿಶ್ಚಿಂತೆ ಆದಿ ಅಂತಂದಾಗ ನೀ ಇನ್ನೊಬ್ಬರು ಚಿಂತೆ ಮಾಡ್ಕೊತ ಹೋಗು. ಹಂಗ ಕೆಲವೊಬ್ಬರು ಸಂಸಾರದಾಗಿದ್ದು ತಾನೇ ತನ್ನ ಪುರ್ತಕ್ಕೆ ತಾನೇ ಇರ್ತಾರೆ, ಇನ್ನೊಬ್ಬರದ್ದು ವಿಚಾರ ಮಂಗಿಲ್ಲ, ಹೆಚ್ಚಿಗಾದ್ರೂ ಬಿ ವಿಚಾರ ಮಾಡಂಗಿಲ್ಲ. ಒಂದು ಪೇಪರ್ದಾಗ ಬಂದಿತ್ತು, ನೀವು ಓದಿರೂ ಇಲ್ಲ. ಒಂದೇ ದಿನ ಗಂಡ ಹೆಂಡತಿ ಸರಿ ಹೋಗಿಲ್ಲ, ಒಂದೇ ದಿನ. ಅವ ಅದೇನಂತಾರ ಮೇಜರ್, ಮಿಲಿಟರಿದಾಗ ಮೇಜರ್ ಅಂತ, ಆ ಡ್ಯೂಟಿ ಮಾಡಿ ಬಂದಿದ್ರು. ಮೇಜರ್ ಡ್ಯೂಟಿ ಮಾಡಿ ಅವ್ರ ಬಳಿ ಒಂದು ಪಿಸ್ತೂಲ್ ಇತ್ತು. ಮಕ್ಕಳಿಗೆ ಇಷ್ಟು ಮರ್ಮರ ಮಾಡಿ ಅವ ಕಲಿಸಿದ. ಇಬ್ರು ಮಕ್ಕಳು ಅಮೇರಿಕದ, ಗಂಡ ಹೆಂಡತಿ ಇಲ್ಲಿ, ಅವರಿಬ್ರು ಅಮೇರಿಕದಾಗ. ತಿಂಗಳಿಗೆ ಒಬ್ಬೊಬ್ಬರಿಗೆ 4 ಲಕ್ಷ 5 ಲಕ್ಷ ರೂಪಾಯಿ ಪಗಾರ. ತಾಯಿ ಆರೋಗ್ಯ ತಪ್ಪದ ಮೇಲೆ ಇವ ಫೋನ್ ಮಾಡ್ದ, ನಿಮ್ಮ ಮಗುಗೆ ಆರಾಮಿಲ್ಲ ಬರ್ರಿ. ಆಯ್ತಪ್ಪ, ಅದೇನು ಚಂದ ಟ್ರೀಟ್ಮೆಂಟ್ ಮಾಡು, ಅದೇನಿಲ್ಲ ನಾವು ದುಡ್ಡು ಕೊಟ್ಟು ಕಳಿಸ್ತೀವಿ, ಟೆನ್ಷನ್ ತಗೋಬೇಡ, ನಾವೆಲ್ಲ ಆರಾಮಿದ್ದೀವಿ, ಕಾಳಜಿ ತಗೋ ಅವಂದು ಅಂತ ತಿಳ್ಕೊಂಡು ಇಬ್ಬರು ಮಕ್ಕಳು ಹೇಳಿದ್ರು. ದುಡ್ಡು ಬಿ ಕೊಟ್ಟು ಕಳಿಸಿದ್ರು. ಆರೋಗ್ಯ ಸರಿ ಇರಲಿಲ್ಲ. ಒಂದಿನ ಶರೀರ ಬಿಟ್ಟಳು ತಾಯಿ. ನಿಮ್ಮ ಮಗು ಶರೀರ ಬಿಟ್ಟಳ, ಮತ್ತು ಆದಷ್ಟು ಜಲ್ದಿ ಏರೋಪ್ಲೇನ್ ಟಿಕೆಟ್ ತೆಗೆದು ಬರ್ರಿ ಆಯ್ತಂತ. ಅದ್ರಾಗ ಒಬ್ಬರು ಬಂದರು, ಒಬ್ಬರು ಬರಲಿಲ್ಲ. ಒಬ್ಬ ತಮ್ಮ ಬಂದ, ಅಣ್ಣ ಬರಲಿಲ್ಲ. ಮತ್ತು ನಿಮ್ಮ ಅಣ್ಣ ಬರಲಿಲ್ಲಲ್ಲ, ಬರ್ತಾನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಅಣ್ಣ ಒಂದು ಮಾತು ಹೇಳ್ಯಾನ. ಏನು ಹೇಳ್ಯಾನಂದ್ರೆ, ಅವನ ಮಣ್ಣಿಗೆ ನೀವು ಹೋಗು, ಅಪ್ಪನ ಮಣ್ಣಿಗೆ ನಾ ಬರ್ತೀನಿ ಅಂತ ಹಂಚ್ಕೊಂಡ್ರು. ಅವರು ಮಣ್ಣು ಬಿ ಹಂಚ್ಕೊಂಡ್ರು. ಅವನ ಮಣ್ಣಿಗೆ ನೀವು ಹೋಗು, ಅಪ್ಪನ ಮಣ್ಣಿಗೆ ನಾ ಬರ್ತೀನಿ ಅಂತಂದ. ನೋಡಪ್ಪ, ಈ ಮಾತಂತಂದ, ಮತ್ತೆ ಬರ್ತಾನೋ ಇಲ್ಲೋ ನಂಗೆ ಗ್ಯಾರಂಟಿ. ಅವ ತಂದಿದ್ದ ವಿಚಾರ ಮಾಡಿದವ, ನಾ ಯಾಕೆ ಜೀವಂತ ಹೋಗ್ತಿರ್ಬೇಕು? ಮತ್ತು ಒಂದು ವೇಳೆ ನಾ ಸತ್ತ ಮೇಲೆ ಅವ ಬರ್ತಾನೋ ಇಲ್ಲೋ ಅಂಬೋದು ಗ್ಯಾರಂಟಿ ಅನ್ನೋದು. ಒಳಗೆ ಹೋಗಿ ಗೋಲಿ ಹೊಡ್ಕೊಂಡಂತ, ದನ್ ಅಂತ ಅವಾಜ್ ಬಂತು. ಮೇಜರ್ ಸಾಹೇಬರು ಗೋಲಿ ಹೊಡ್ಕೊಂಡ್ರು. ಚಿಟ್ಟಿ ಬರೆದಿದೆ ಅಂತ. ಏನಂತ ಚಿಟ್ಟಿ ಬರೆದಿದೆ ಅಂತಂದ್ರೆ, ಈ ನನ್ನ ಎಲ್ಲ ಪ್ರಾಪರ್ಟಿ ಅರ್ಧ
ಅನಾಥ ಮಕ್ಕಳಿಗೆ ಹಂಚಬೇಕು, ಅರ್ಧ ಪ್ರಾಪರ್ಟಿ ಗೌರ್ಮೆಂಟ್ ಕೊಟ್ಟು ಹಾಕಬೇಕು. ನನ್ನ ಬಳಿ ಇಷ್ಟು ಲಕ್ಷ ರೂಪಾಯಿ ಅದ, ಅದರಿಗಿಂದು ನನ್ನ ಸಂಸ್ಕಾರಕ್ಕೆ ಖರ್ಚು ಮಾಡಿ ಉಳಿದಿದ್ದೆಲ್ಲ ಸೇವಾಭಾವಿ ಸಂಸ್ಥೆಗಳಿಗೆ ಕೊಟ್ಟಾಕಬೇಕು ಅಂಥೇಳಿ ಒಂದು ದುಡ್ಡು ಮಕ್ಕಳ ಸೇವೆಗೆ ಇಟ್ಟಿಲ್ಲ ಅಂತ ಎಲ್ಲ ಬರೆದು ಚಿಟ್ಟಿ ಇಟ್ಟು ಸರಿ ಹೋಗ್ಯಾರಂತ. ಅಂದ್ರೆ ಇದರ ಅರ್ಥ ನಾವು ಯಾಕೆ ವ್ಯವಹಾರ ಮಾಡಕತ್ತಿದ್ದೀವಿ ಇದರ ಬಗ್ಗೆ ನಮಗೆ ಅರಿವು ಇಲ್ಲ. ಅದಕ್ಕೆ ನಿರಂತರವಾಗಿ ತಂದೆ ತಾಯಿ ಸಲಹಲ್ ಬಲ್ಲಾತನೆ ಧಾರ್ಮಿಕಂ, ಅದಕ್ಕೊಂದು ಇಚ್ಛಾ ಇಟ್ಟು ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳನ್ನ ಪಾಲನ ಪೋಷಣೆಯನ್ನು ಮಾಡ್ತೀವಿ, ದೊಡ್ಡವರು ಮಾಡ್ತೀವಿ, ಎಲ್ಲ ನಮ್ಮ ಸೇವಾ ಸಿಗಲಿ ಅಂತ ತಿಳ್ಕೊಂಡು ಆ ರೀತಿಯಾಗಿ ಮನೋಹರವರು ತಮ್ಮ ಜೀವನದಲ್ಲಿ ಇನ್ನೊಬ್ಬರ ಸೇವಾ ಮಾಡಿದ್ರು. ನಾವು ಹಿಂದ್ಗಡೆ ಇವ್ರ ಕಡೆಯಿಂದ ಸೇವಾ ತಗೊಳ್ಳೋದು ಬೇಡ, ಹೋಗ್ಬೇಕಂತ ಹೋಗಿಲ್ಲ. ಭಗವಂತ ಆದಷ್ಟು ಬೇಗ ಅವರನ್ನು ಕರ್ಕೊಂಡ. ಅದಕ್ಕೆ ಭಾಗ್ಯ ಬೇಕು ಅಂತ ಕೆಲವೊಬ್ಬರು ಮುದುಕಾಗಿ 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 ತೊಳೆದು 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 ಶರೀರ ಕ್ಷೀಣ 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 ಆದ್ಮೇಲೆ ಶರೀರ ಬಿಡ್ತಾರೆ ಕೆಲವೊಬ್ಬರು. ಅದಕ್ಕೆ ಅಂಥ ಒಂದು ಸೇವಾ ಈ ಮಕ್ಕಳಿಗೆ ಅವ್ರ ಕಡೆಯಿಂದ ಮಾಡ್ಕೊಳ್ಳಲಿಲ್ಲ. ಆದಷ್ಟು ಬೇಗ ಅವರು ಶರೀರ ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವ್ರು ಹೋಗಿಲ್ಲ, ಅವ್ರ ಶರೀರ ಹೋಗಿಲ್ಲ ಅಷ್ಟೇ. ಅದಕ್ಕೆ ಅಂಥ ಒಂದು ಶರೀರ ಅಲಭ್ಯ ಲಾಭ ನರದೇಯ ಐಸಾ ಲಾಭ ಲಾತೋ ಕೈಸಾ ಗಮವಿತ ಮಗ ಕೋಣ್ಯಾ ದೇಹಿ ಕರಾವೇ ಸಾರ್ಥಕ ಪಹಾವ ವಿವೇಕ ಕರೋನಿ. ಮತ್ತು ಯಾವ ಜನ್ಮದಾಗ ನಾವು ಈ ಸಾರ್ಥಕತೆ ಮಾಡ್ಕೊಳ್ತಾಗ್ತದ ಹೇಳ್ತಾರ ಅವರು. घी घी वाचे माय माझे सुदेहुनी गोड नाम हे शिवाचे सुदेहुनी गोड नाम हे शिवाचे घे घे वाचे माय माझे नरतनु हेची मुक्तीचे माहेरा किती वारंवार प्रार्थू आता. ಒಬ್ಬ ಸಂತ ಹೇಳ್ತಾನ, घे घे वाचे माय माझे ಸುದೇಹುನಿ ಗೋಡ. ನಮಗ ರುಚಿ ಯಾವಾಗ ಹತ್ತದಪ್ಪ ಅಂತಂದ್ರೆ ಬರೇ ಸಂಸಾರದ ರುಚಿ, ಭಾಳ ಇಂಟ್ರೆಸ್ಟ್. ಸಂಸಾರದಾಗ ಅನೇಕ ವಸ್ತುಗಳದ ಇಂಟ್ರೆಸ್ಟ್, ರೊಕ್ಕದ ಇಂಟ್ರೆಸ್ಟ್, ರೂಪಾಯಿ ಇಂಟ್ರೆಸ್ಟ್, ಹೆಂಡ್ರದ ಇಂಟ್ರೆಸ್ಟ್, ಮಕ್ಕಳದ ಇಂಟ್ರೆಸ್ಟ್, ಏನ್ರಿ ಭಾಳ ಆಸ್ತಾ ಇಂಟ್ರೆಸ್ಟ್. ಇದು ಸುಖ ಎಷ್ಟು ಕೊಡ್ತದ ಅಂದ್ರೆ ಒಂದು 10% ಸುಖ ಕೊಡ್ತದಂತ. 100% ಸುಖ ಸಿಗಂಗಿಲ್ಲ ಇದ್ರಲಿಂದ. ಅದಕ್ಕೆ ಸುದೇವುನಿ ಗೋಡ ನಾಮ ಹೇ ಶಿವಾಚೆ 100% ಆನಂದ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ. 100% ಸುಖ, ಅದಕ್ಕಿಂತ ಹೆಚ್ಚಿಂದ ಯಾವುದಪ್ಪ ಅಂತ ಸುದೇವುನಿ ಗೋಡ ನಾಮ ಹೇ ಶಿವಾಚೆ घे घे वाचे माय माझे ನರತನು ಹೇಚಿ ಮುಕ್ತಿಚೆ ಮಾಹೇರ. ಅದಕ್ಕೆ ಮುಕ್ತಿ ಮಾಹೇರ ಯಾವುದಪ್ಪ ಅಂತಂದ್ರೆ ಯಾವ ಶರೀರದ ಮುಕ್ತದ ಮಾಹೇರಲ್ಲ, ತವ್ರ ಮನಿ. ಮುಕ್ತಿ ತವ್ರ ಮನಿ ಯಾವ್ದಂದ್ರ ಈ ಶರೀರ. ಹೇಳ್ರಿ, ಈ ಶರೀರಕ್ಕೆ ಬಂದೇವಂದ್ರೆ ನಾವು ಮುಕ್ತಿ ಪಡ್ಕೊಳ್ತೀವಿ. ಬ್ಯಾರೆ ಯಾವ ಶರೀರಕ್ಕೆ ಬಂದ್ರೆ ನಾವು ಮುಕ್ತಿ ಪಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಂಥ ಒಂದು ತಿಳುವಳಿಕೆ ಈ ಮನುಷ್ಯನಿಗೆ ಭಗವಂತ ಕರುಣ ತೋರಿಸಿದಾನೆ. ಅದಕ್ಕೆ ನರಜನ್ಮದಿಂದ ಇಹದೋಳು ಮಿಗಿಲುಂಟೆ. ಅದಕ್ಕೆ ಈ ಜನ್ಮದಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಜನ್ಮ ಈ ಮನುಷ್ಯ ಶರೀರ ಅಂತ. ಇಂಥ ಶರೀರ ಹೆಂಗೆ ಸಿಕ್ತವಪ್ಪ ಅಂತಂದ್ರೆ
ಹೆಂಗ್ ಸಿಕ್ತು? ನರತನು ಹೇಚಿ ಮುಕ್ತಿಚೆ ಮಾಹೇರ್. ಅನೇಕ ಜನ್ಮ ತಾಳಿ ತಾಳಿ ನಾವು ಈ ಶರೀರ ಸಿಗಲಿ ಅಂತ ನಾವು ಬೇಡ್ಕೊಂಡಿಲ್ಲ. ಅದು ಸಹಜ ಸಿಕ್ಕದಿದ ಶರೀರ, ಅಲಭ್ಯ ಲಾಭ ಆಗ್ಯದ. ಅದಕ್ಕೆ ಈ ಶರೀರ ಸಿಕ್ಕ ಮೇಲ ಹ್ಯಾಂಗಪ್ಪ ಸಾರ್ಥಕತೆ ಏನು ಮಾಡ್ಕೊಳ್ಬೇಕು? ಹ್ಯಾಂಗ್ ಮಾಡ್ಕೊಳ್ಬೇಕು? ಅದಕ್ಕ ದೇವ್ರ ಹೆಸರು ತೋಳವನಿಗೆ ಪಾಪ ಹತ್ತಂಗಿಲ್ಲ ಅಂತ ನಿಮಗೆ ಮಾತು ಹೇಳಕತ್ತಿದನ. ಯಾರು ಊಟವನ್ನ ಬಲ್ಲತರ ಅವನಿಗೆ ರೋಗ ಬರಂಗಿಲ್ಲ. ಯಾರು ದೇವ್ರ ಹೆಸರು ತಗೊಳ್ತಾರ ಅವರಿಗೆ ಪಾಪ ಮುಟ್ಟಂಗಿಲ್ಲ. ಏನ್ರಿ? ಯಾರು ಜಾಗೃತಿ ಇರ್ತಾರ ಅವ್ರದ್ದು ಲುಸ್ಕಾನ್ ಆಗಂಗಿಲ್ಲ. ಜಾಗ ಜಾಗ ಸ್ವಧರ್ಮಾನೇ ವಾಗ. ಕಳ್ತನ ಯಾರ್ದಾಗ್ತದ ಗೊತ್ತದೇನು? ಕಳ್ತನ ಯಾರ್ದಾಗ್ತದ? ಯಾರು ಗಾಪಲ್ದಾಗ ಕುಂತಿರ್ತಾರ ಅವ್ರದ್ದು ಕಳ್ತನ ಅಂತ. ಗಾಪಲ್ದಾಗ ಕಳ್ರದ್ದು ಗಲ್ತಿ ಅಲ್ಲ, ಗಾಪಲ್ದಾಗ ಕುಳಂದು ಗಲ್ತಿ ಅಲ್ಲ. ನೀ ಎಚ್ಚರಿಲ್ಲ ಅಂತ ತಿಳ್ಕೊಂಡು ಕಳ್ತಾನೆ. ಎಚ್ಚರಿದ್ರೆ ಕಳ್ತಾನೆ ಹೆಂಗಾಗ್ತದೆ? ಹಂಗ ಕಲಿಯುಗ ಮಾಜಿ ಭಜನ ಹೇ ಸಾರ ಹೃದಯ ಶಂಕರ ಸಾಠವಾವ. ಕಲಿಯುಗದಾಗ ಏನಪ್ಪ ಅಂತಂದ್ರೆ ಭಜನೆನೇ, ಶಿವನ ಸ್ಮರಣನೇ ಕಲಿಯುಗದಲ್ಲಿ ದೊಡ್ಡ ಸಾಧನ ಅಂತ. ಅದಕ್ಕೆ ಈ ಪುಣ್ಯ ಸ್ಮರಣದ ಅಂಗವಾಗಿ ಇಲ್ಲಿ ಏನು ಮಾಡಿದ್ದೀವಿ? ಪ್ರತಿ ವರ್ಷ ಎಲ್ಲ ಭಕ್ತಾದಿಗಳನ್ನು ಕರೆದು ಇಲ್ಲಿ ಭಜನೆ ಕಾರ್ಯವನ್ನು ಇಟ್ಟಿದ್ದೀವಿ, ಭಜನದ ಸೇವೆ. ಯಾಕ ಈ ಅಮೃತ ಪ್ರತಿಯೊಬ್ಬರ ಕಿವಿದೊಳಗೆ ಬೀಳಿ ಸುದೇವನಿಗೋಡ ನಾ ಮಹೇಶವಾಚೆ ಬೆಳಿಬೇಕು, ಅಮೃತ ಬೆಳಿಬೇಕು. ಅದಕ್ಕೆ ರುಚಿ ಯಾವಾಗತ್ತದ ಈ ಅಮೃತ ಅಂತಂದ್ರೆ ನಾವು ಇಂಟ್ರೆಸ್ಟ್ ಇತ್ತು ಅಂದ್ರೆ ರುಚಿ ಆಗ್ತದೆ. ಇಂಟ್ರೆಸ್ಟ್ ಇದ್ದಿಲ್ಲ ಅಂದ್ರೆ ರುಚಿ ಹೆಂಗ ಹತ್ತದ? ಹತ್ತಂಗಿಲ್ಲ. ದೇವರು ಅಂತಂದ್ರ ಗಂಡ ಅಂತೀವಿ, ಶರಣ ಸತಿ ಲಿಂಗ ಪತಿ. ಎಂಗೇಜ್ಮೆಂಟ್ ಆಯ್ತು ಅಂತಂದ್ರ ಮಾತಾಡ್ತಾರ, ಮಜಬೂರಿಲೇ ಮಾತಾಡ್ತಾರ, ಇಂಟ್ರೆಸ್ಟ್ ಇಂಟ್ರೆಸ್ಟ್ ಮುತ್ತೆಗೆ ಅನುಭವ ಅದ. ಒಬ್ಬ ಮುತ್ಯ 99 ಇಯರ್ ಆಗಿತ್ತಂತ ಮುಕ್ತಿಂದು. ಏನ್ರಿ? ಮೊಮ್ಮಗಳದು ಮದಿ ಇತ್ತಂತ. ಕಿಂತಕ್ಕಿದೆ ಮೊಮ್ಮಗಳದು ಮದಿ ಇತ್ತು. ಮುತ್ಯ ಬಾಜು ಕುಂತಿದ, ಎಲ್ಲರೂ ಅಕ್ಷತ ಹಂಚಕತ್ತಿದ್ರು. ಅವಾಗ ಆ ಮುತ್ಯಂದು ಹೆಣ್ತಿದ್ದಿದ್ದಿಲ್ಲ. ಹೋಗಿಳ ಮುತ್ಯ, ನಿಮ್ಮನೆ ಹೋಗ್ಯಾರ? ಮುತ್ತಿನ ಕೈದ ಅಕ್ಷತ ಬಂದು ನಗಿಲಿ ಅಂತ ಹೇಳಿರ್ತೀನಿ, ಖುಷಿರ್ಬೇಕು ಮಂದಿ. ಆ ಮುತ್ಯ ಘಳ 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 ಅಳ್ಳಕತ್ತಿದ. ಯಾರು ಅಳ್ಳಕ? ಎಲ್ಲರೂ ನಗಲಕತ್ತಿದ್ರು, ಎಲ್ಲರಿಗೂ ಖುಷಿ ಇತ್ತು. ಆ ಮದಿಮಗಳು ನಗಲಕತ್ತಿದ್ದಳು, ಮದಿಮಗ ನಗಲಕತ್ತಿದ್ದ. ಅವ್ರು ಬಂದವರೆಲ್ಲ ಇಂಟ್ರೆಸ್ಟ್ ನಗಲಿಕತ್ರ. ಆ ಮುತ್ಯ ಮಾತ್ರ ಇಷ್ಟಳದತ್ತೆ ಅಂತ ಮೊಮ್ಮಗಳ ಮೇಲೆ ಎಷ್ಟು ಕಾಳಜಿ ಇದಪ್ಪ ಮುತ್ಯಂದು. ಮೊಮ್ಮಗಳು ಹೋತಾಳ ಅಂತ ತಿಳ್ಕೊಂಡು ಒಬ್ಬ ಬಂದು ಕೇಳ್ದಂತ, ಮುತ್ಯ ಯಾಕೋ ಇಷ್ಟಳದತ್ತಿದೆಲ್ಲ, ಎಷ್ಟು ನಿನಗೆ ಕಾಳಜಿ ಅದ ಮೊಮ್ಮಗಳ ಮೇಲೆ? ಎಲ್ಲಿದ ಕಾಳಜಿ ಇವಪ್ಪ? ನಾನು ನನ್ನ ಮದಿ ಆಗ ಮುಂದ ಎಷ್ಟು ಖುಷಿ ಇತ್ತು, ನಾನು ಹೆಣತಿಲ್ಲ ಅಂತ ಹೇಳಿ ಅಳಗತ್ತ. ನಾನು ಹೆಣತಿ ನೆನಪು ಬಂತು, ನನ್ನ ಲಗ್ನದ ನೆನಪು ಬಂತು, ಅದ್ರ ಕಣ್ಣಿಗೆ ನೀರು ಸೋರಕತ್ತ. ಅಪ್ಪಲ ಅಪ್ಪಣ ಕರಾವ ವಿಚಾರ. ಹಂಗ ಅದಕ್ಕ ಅವ್ರು ಯಾಕೆ ನಗಲಕತ್ರ ಆಕಿ ಗೊತ್ತೇ ಇಲ್ಲ. ಅವ್ರು ಕೇಳಗತ್ರ, ಅಮ್ಮ ಯಾಕೆ ನಗಲತ್ತಾರ ಇಟ್ಟು? ನಾ ಯಾಕೆ ಹೇಳಗತ್ತಿದ್ದಪ್ಪ ಅಂತಂದ್ರ, ಯಾಕೆ ಹೇಳತ್ತಿದ್ದ ಈ ಮಾತು ಯಾಕೆ ಬಂತು?
ಇಂಟ್ರೆಸ್ಟ್ ಇಂಟ್ರೆಸ್ಟ್. ಅದಕ್ಕೆ ಮೊಬೈಲ್ದಾಗ ನಾವ್ ಏನು ಮಾತಾಡ್ತೀವಿ, ಇಂಟ್ರೆಸ್ಟ್ ಲಿಂದ ಮಾತಾಡ್ತೀವಿ, ಮಜಬೂರಿಲಿಂದ. ಅವಾಗ ಇದು ಇರ್ತಿತ್ತು, ಇಷ್ಟೇ ರೂಪಾಯಿ ಮಾತಾಡಿ. ಈಗ ಎಷ್ಟು ಬಿ ಮಾತಾಡೋದು ಅದು ಮುಗಿಯವಲ್ಲ. ಈಗ ಅವಾಗ ಹಂಗಿತ್ತು, ಈಗ ಅನ್ಲಿಮಿಟೆಡ್. ಅವಾಗ ಲಿಮಿಟೆಡ್ ಇತ್ತು. ಅದು ಲಿಮಿಟೆಡ್ದಾಗ ಮಾತಾಡಿ ಮಾತಾಡಿ ಅದು ರೊಕ್ಕನೇ ಮುಗಿದು ಹೋಗ್ತಿತ್ತು, ಮೊಬೈಲ್ ಬಂದು ಬೀಳ್ತಿತ್ತು. ಈಗ ಹಂಗಿಲ್ಲ, ಅನ್ಲಿಮಿಟೆಡ್. ಪ್ರೀತಿ ಎಷ್ಟು ಮಾಡಬೇಕು ದೇವ್ರಿಗೆ ಅಂತಂದ್ರೆ ಅನ್ಲಿಮಿಟೆಡ್, ಫುಲ್ ಚಾರ್ಜ್, ಏನು ಲಿಮಿಟೆಡ್ ಇದ್ದಿದ್ದಿಲ್ಲ. ಅವಾಗ ಆ ರೀತಿಯಾಗಿ ಸ್ತುತಿ ಹುನಿ ಗೋಡ ನಾಮ ಹೇ ಶಿವಾಚೆ ಘೇಯಿ ಘೇಯಿ ವಾಚೆ ಮಾಯಿ ಮಾಜೆ. ಎಷ್ಟು ಇಂಟ್ರೆಸ್ಟ್ ನಿಂದ ಮಾತಾಡಬೇಕು ಅಂತಂದ್ರೆ ದೇವ್ರ ಜೊತೆಗೆ ಏನು ಅಶನಿ ಶಯನಿ ಗಮನಿ ಭೋಜನಿ ಪ್ರೇಮಿ ಶೂಳಪಾಣಿ ಸ್ಮರವಾಗು. ಮಲ್ಕೊಂಡಾಗ, ಎದ್ದಾಗ, ಕುಂತಾಗ, ನಡೆದಾಗ, ನುಡಿದಾಗ ಯಾವ ರೀತಿಯಾಗಿ ಎಂಗೇಜ್ಮೆಂಟ್ ಆದ್ಮೇಲೆ ಹ್ಯಾಂಗ ಮಾತಾಡ್ತೇವಲ್ಲ, ಹಾಂಗ ದೇವ್ರ ಜೊತೆಗೂ ಕೂಡ ನಾವು ಎಂಗೇಜ್ಮೆಂಟ್ ಮಾಡು. ಅವನಿಗೆ ಜೊತೆಗೆ ಮಾತಾಡ್ಬೇಕು. ಮಲ್ಕೊಂಬಂದ್ರು ಮಾತಾಡ್ಬೇಕು ಅವನಿಗೆ. ದೇವ್ರೇ ಪತಿದೇವ ಮಲ್ಕೊಲಿ ಅಂತ ಕೇಳ್ಬೇಕು. ಲಿಂಗಕ್ಕೆ ಕೊಳ್ಳಕ್ಕೆ ಕಟ್ಕೊಂಡ್ರೆ ಅದ್ರ ಸಲಕ ಎಲ್ಲ ಅವನಿಗೆ ಹೇಳೋ ಸಲಕ್ಕೆ. ಮುಂಜಾನೆ ಹೇಳೋದಿತ್ತಂದ್ರು ಅವನಿಗೆ ಹೇಳಿ ಕೇಳ್ಬೇಕು. ಹೇಳಿ ಲಿಂಗಪ್ಪ ಹೇಳಿ ಅಂತ ಕೇಳ್ಬೇಕು. ಎದ್ದ ಮೇಲೆ ನಮಸ್ಕಾರ ಮಾಡ್ಬೇಕು. ಲಿಂಗಪ್ಪ ನಮಸ್ಕಾರ ಮಾಡಿ ನಾ ಹೇಳ್ತೀನಿ, ನಾ ಹೋಗ್ತೀನಿ, ಕಸ ಹುಡುಕ್ತೀನಿ ಅನ್ಬೇಕು. ಹೇಳಿ ಮಾಡಬೇಕು. ಏನು ಪ್ರತಿಯೊಂದು ಕೆಲಸ ಲಿಂಗ ಸಂಬಂಧ. ಅದಕ್ಕೆ ಲಿಂಗ ಧ್ಯಾನವೇ ನಿಜವಾಗಿರತಕ್ಕಂಥ ಧ್ಯಾನ. ಅದಕ್ಕೆ ಕೊಳ್ಳಾಗಿಟ್ಟುಕೊಂಡು ಪ್ರತಿಯೊಂದು ಕಾರ್ಯ ಆ ಶಿವನಿಗೆ ಸಮರ್ಪಿಸಿ ಕೆಲಸ ಮಾಡೋ ಸಲುವಾಗಿ ಅಂಗೇಚ ಲಿಂಗ ಸಂಬಂಧಂ ಲಿಂಗೇಚ ಪ್ರಾಣ ಸಂಯುಕ್ತಂ. ಅದಕ್ಕೆ ಅಂಗಕ್ಕೂ ಮತ್ತು ಲಿಂಗಕ್ಕೂ ಇಷ್ಟು ಸಂಬಂಧ ಇರಬೇಕು. ಅದಕ್ಕೆ ಕೊಳ್ಳ ಕಟ್ಟಿಕೊಂಡು ಪ್ರತಿಯೊಂದು ಕಾರ್ಯ ಅವನಿಗೆ ಹೇಳಿ ಮಾಡಬೇಕಾಗ್ತದೆ. ಅವಾಗ ನಾವು ಏನಾಗ್ತೀವಿ ಅಂದ್ರೆ ಏಕರೂಪ ಆಗಿಬಿಡ್ತೀವಿ. ಇಲ್ಲೊಬ್ಬ ಮುತ್ಯಾನ ಒಂದು 99 ಇಯರ್ದನು ಏನದನು ಮುತ್ಯಂದು, ಈಗ ಗೊತ್ತಿಲ್ಲ ಇದಕ್ಕೆ. ಅದು ಯಾವ್ದಾರು ವಡಗಾವ್, ತುರುಕು ವಡದಾಗ ಅದು ತಲಾಟಿ ಸಾಬ್ರದು ತಂದಿದ್ದಾನೆ ಒಬ್ಬ ತುರುಕು ವಡಗದಾಗ. 99 ಇಯರ್ದ ಮುತ್ಯಂದು ಕಾಣಿಸಂಗಿಲ್ಲ, ಕನಕ ಮುತ್ಯ ಆಗ್ಯಾನ. ಯಾರು ಪರಿಚಯದಾನು ಇಲ್ಲಿ ಗೊತ್ತಾರಲ್ಲ. ನಮ್ಮ ಮನೆಗೆ ಹೋದಪ್ಪ ಅಂತಂದ್ರೆ ಎಲ್ಲ ಹಾಡ ಹಾಡ್ತಾನ. ಅವ ಹಾಡ ಕಟ್ಟ್ಯಾನ. ತಮ್ಮೂಲೂರ ಅಪ್ಪ ಬಂದಾರ, ಎಕ್ಲಾರ್ದಾಗ ಅನುಷ್ಠಾನ ಕುಂತಾರ, ಅದು ಎಲ್ಲ ಧ್ಯಾನ ಏನೇನು ಮಾಡಿನ ಎಲ್ಲ ಹಾಡ ಹಾಡ್ತಾನ. ಕಾಲು ಹಿಡ್ಕೊ. ಅವನಿಗೆ ಎಷ್ಟು ಧ್ಯಾನ ಇದ್ರೆ ಅಂದ್ರೇನು, ಅಷ್ಟು ವಯಸ್ಸಾದ್ರೂ ಕೂಡ ಅವನ ಮನಸ್ಸಿಂದ ಎಲ್ಲ ಗುರುಗಳದೇ ಧ್ಯಾನ. ಧ್ಯಾನ ಮೂಲೋ ಗುರುಮೂರ್ತಿ, ಪೂಜಾ ಮೂಲೋ ಗುರುಪಾದ, ಮಂತ್ರ ಮೂಲೋ ಗುರುರ್ ವಾಕ್ಯ, ಮುಕ್ತಿ ಮೂಲೋ ಗುರುಕೃಪ. ವಯಸ್ಸಾದ ಮೇಲೆ ಅರುಮರು ಹಿಡಿತದ್ರಿ. 99 ಮುಗೀತು ಅಂತಂದ್ರೆ ಅರುಮರು ಹಿಡಿತದ. ಯಾವುದು ಭೀ ಧ್ಯಾನ ಇರಂಗಿಲ್ಲ ಅವನಿಗೆಲ್ಲ ಟೋಟಲ್ ಧ್ಯಾನ. ನಮ್ಮ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು 114 ವರ್ಷ ಇದ್ರವರು. ಇದ್ದಾಗ ಆ ವಯಸ್ಸಾದ ಮೇಲೆ ಅವಾಗ ಇದು ರುದ್ರ ಹೋದ್ರು. ನಮಸ್ತೆ ರುದ್ರ ಮನ್ಯಪ ಬುಧೋದಗಿಸವೇ ನಮಃ ಅಂತ ಅನು ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುದೇ ನಮಃ ಯಾದಗಿ ಸುಶ್ಯವದಮಾ ಶಿವಂ ಬಭೂವದೇ ಧನವು. ಇದು ರುದ್ರದ ಚಲೋ ಮಾಡೋರು. ರುದ್ರದ ಧ್ಯಾನ ಅವ್ರಿಗೆ ಅಷ್ಟು ವಯಸ್ಸಾದ್ರೂ ಕೂಡ ರುದ್ರದು ಧ್ಯಾನ ಅಂದ್ರೆ ಅವರು ನಿರಂತರ ಪಾಠ ಮಾಡಿ ಅದು ಓದ್ಕೋತ ಹೋದಗಳಿಗೆ ಅದು ತಂತಾನೆ ಬರ್ಕೋಂತ ಹೋಗ್ತದೆ. ಹಿಂಗ ಅಭಂಗನು ನೀವು ಓದ್ಕೋಂತ ಹೋದ್ರಿ ಅಂತಂದ್ರೆ ಮುಂದಿಂದು ಒಳಿ ತಂತಾನೆ ಸಿಗ್ತದೆ. ಬಾಹುಭ್ಯಾಮದೇ ನಮಃ ಯಾದಗಿ ಶಿವದಮಾ ಶಿವಂ ಭುವೋದೇದನೋ ಶಿವಾಶರವ್ಯಾಯ ತವದಯಾನ ರುದ್ರಮೃಯ ಯಾದೇ ರುದ್ರಶ್ವಾದನ ರಘುಹೋರಾ ಭಾವಗಾಶಿನಿ. ನನಗೆ 2000 ಔಷಧ ನನಗೆ ಪಾಠದ 2000 ಹೆಸರು. ಈ ಯಾವುದರೆ ಒಬ್ಬ ಬೇಮಾರಿ ಮನುಷ್ಯ ಬಂದ ಅಂತಂದ್ರ ಅವನದು ಲಿಸ್ಟ್ ತಯಾರದ. ಹೊಟ್ಟೆ ನೋಯ್ತದ್ರಿ ಅಪ್ಪ ಅಂತ ಬಂದು ಕುಂತ ಅಂತ ತಿಳ್ಕೊಡ್ರಿ. ಅವನಿಗೆ ಹೊಟ್ಟೆ ನೋಯ್ಯದ ಔಷಧ ಏನೇನು ಬೇಕು ಅದು ಎಲ್ಲ ನೆನಬಾರ್ದು. ದಂದನ್ ಬಂದ್ಬಿಡ್ತಾರೆ. ಒಬ್ರು ಕೈ ಕಾಲು ಹೆಡ್ಕು ಬೆನ್ನು ಟೊಂಕ ದಡದಡ ಗಾಬರಿ ಬೇಚಿನಿ ಅಂತ ಬರ್ತಾರೆ. ಅವ್ರದ್ದೊಂದು ಲಿಸ್ಟ್ ತಯಾರಾಗ್ತದೆ. ಏನು ಈ ಎಲ್ಲ ಹೆಣ್ಮಕ್ಳಿಗೆ ಹಿಂಗೆ ಇರ್ತದೆ.
ಅವರಿಗೆಲ್ಲ ಕೈಕಾಲು ನೈತದ. ಅವ್ರು ಎದುರು ಬಂಧುಗಳಿಗೆ ನಾವು ಒಂದು ಅನ್ಬೇಕು, तुमच्या हात पाय ಹೊಡ್ತೆ, ಮಾನ್ಪಾಣ ತಡ್ತೆ, ಕಂಬರ್ ದುಕ್ತೆ, ದಡ್ದಡ್ ಕರ್ತೆ, ಗಾಬರಿ ಹೋಗ್ತಿ, ಬೇಚೇನಿ ಹೋಗ್ತಿ. ನನಗೆಲ್ಲ ಅವ್ರ ಬಂಧುಗಳಿಗೆ ಪಾಠ ಆಗಿಬಿಡ್ತದೆ. ಈಗ ಅಂದುಗಳಿಗೆ ಬರೋಬರಿ ನಿಮ್ಗೆಲ್ಲ ಗೊತ್ತಾಗ್ತದೆ, ನಿಮ್ಗೇನು ಹೇಳೋದು ದೊರಕಿಲ್ಲ ಅಂತಾರೆ. ಹೀಗಂದು ಒಂದ್ ವೇಳೆ ನಿಮ್ಗೆ ಭಾನುಮತಿ ಮಾಡಿದ್ದದ ಅಂತಂದ್ರ ಏನು ಮುಗ್ದೇ ಹೋಯ್ತು ಕತ್ತಿ. ನಾ ಯಾರಿಗೆ ನಿನಗೆ ಭಾನುಮತಿ ಆಗ್ಯದ ಅಂತ ಇನ್ನತನ ನಾ ಯಾರಿಗೆ ಎಂದಿಲ್ಲ. ಮೊದಲೇ ಎದಿ ಹೊಡೆದಿರ್ತಾರ, ಮತ್ತೆ ಅದ್ರಾಗ ನಾವ್ ಹೇಳಿದ್ರೆ ಪೂರನೇ ಎದಿ ಹೊಡೆದ. ಅದಕ್ಕ ಇದು 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 ಸಂಸ್ಕಾರ ನಮಗೆ ನೆನಪಿರ್ತದ. ಹಂಗ ನಾವು ಪ್ರೇಮದಿಂದ, ಭಕ್ತಿಲಿಂದ, ಭಾವನಾದಿಂದ ದೇವ್ರದ್ದು ಸ್ಮರಣ ಮಾಡಬೇಕು. ಕುಂತಲ್ಲೇ ಶಾಂತ ಸಮಾಧಾನ, ಮಜಬೂರಿ ಇರಬಾರ್ದು ಏನ್ರಿ. ಅಠವಿತ ಪೋಟಿ ಧಾವೆ ತಯಾಚೆ ಸಂಕಟಿ. ಅದಕ್ಕೆ ಹೊಟ್ಟಿದಿಂದ ಅದಕ್ಕೆ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅಂತಾರೆ ಏನ್ರಿ. ಪರಾವಾಣಿ ಪಶ್ಯಂತಿ ಮಧ್ಯಮ ವೈಖರಿ. ವೈಖರಿ ಅಂದ್ರೆ ಬಾಯ್ದಾಗಿಂದ ಮಾತಾಡೋದು. ಈಗ ನಾ ಮಾತಾಡಕತ್ತೀನಿ, ನಿಮಗೆಲ್ಲ ಕೇಳಿಸಕತ್ತದ. ನಾ ಮನಸ್ಸಿನಾಗ ಮಾತಾಡಕೋತ ನಿಮ್ಗೆ ಹೆಂಗೆ ಗೊತ್ತಾಗ್ತದ? ಕೆಲವೊಬ್ರಿಗೆ ಗೊತ್ತಾಗ್ತದ. ನಮ್ಮ ಮನಸ್ಸಿನಾಗ ಮಾತಾಡಿದೀನಿ, ಕೆಲವೊಬ್ರಿಗೆ ಗೊತ್ತಾಗ್ತದ ಏನ್ರಿ. ನಿಮ್ಮ ಮನಸ್ಸಿಂದ ಏನ್ ನಡೆದದ ಅಂಥವ್ರು ಗುರುತು ಹಿಡಿಯೋರ್ನು ಆರ. ಒಂದು ಯೂಟ್ಯೂಬ್ದಾಗ ಹೋರಿ ಯಾವಾಗ ಒಬ್ಬಕ್ಕೆ ಹುಡುಗಿಗಳ, ಆ ಹುಡುಗಿದು ಆಕಿನ ಹೆಸರು ಏನದ, ಶಿವಾನಿನೇ ನದ ಆಕಿನ ಹೆಸರು. ಆ ಯೂಟ್ಯೂಬ್ದಾಗ ಹೋದ್ರ ನೀವು ಆ ಕಾರ್ಯಕ್ರಮ ನೋಡ್ಬೋದು. ನಿಮ್ಮದು ನಿಮ್ಮ ಮನಸ್ಸಿಂದಾಗ ಏನು ನೀವು ವಿಚಾರ ಮಾಡಕತ್ತೀರಿ ಅದೆಲ್ಲ ಅದ್ರ ಒಂದು ಪಾಟಿ ಮೇಲೆ ಬರೆದು ಹೇಳ್ತಾಳೆ. ಮನಸ್ಸನ್ನ ಹಚ್ಚತಕ್ಕಂಥವ್ರು. ಪರಾವಾಣಿ ಇದು ವೈಖರಿ ಅಂತಾರೆ. ಇದಕ್ಕೆ ಮಾತಾಡತಕ್ಕಂಥದ್ದು ವೈಖರಿ. ಮಧ್ಯಮವಾಣಿ ಅಂತಂದ್ರೆ ಕಂಠದಾಗ ಮಧ್ಯಮ. ಪರಾವಾಣಿ, ವೈಖರಿ ವಾಣಿ, ಪರಾವಾಣಿ. ಪಶ್ಯಂತಿ ಹೃದಯಗಿದ್ದಂಥದ್ದು ವಾಣಿ. ಪರಾವಾಣಿ ಅಂದ್ರೆ ಹೊಟ್ಟೆಗಿಂದ ವಾಣಿ, ಹೊಟ್ಟೆಗಿನ ಮಾತು. ಹೊಟ್ಟೆಗಿನ ಮಾತು ಯಾರಿಗೆ ಹೇಳ್ತೇವೆ? ಎಲ್ಲರಿಗೂ ಹೇಳಂಗಿಲ್ಲ. ಆಪ್ತರಿಗೆ. ಅಪ್ತಕಾಲೇಶು ಮಿತ್ರೇಶು. ಖರ ಮಿತ್ರ ಯಾರು ಅಂತಂದ್ರೆ ಅಪ್ತರು. ದುಃಖದ ಕಾಲದಾಗ ಯಾರು ನಮಗ ಸಾಥ್ ಕೊಡ್ತಾರ ಅವರೇ ನಮಗ ಖರೆ ಮಿತ್ರರು. ನಮ್ಮ ಹೊಟ್ಟೆಗಿನ ಮಾತನ್ನು ಒಳ್ಳೆ ಅಪ್ತರಿಗೆ ಹೇಳ್ತೀವಿ. ಅಪ್ತರು ಯಾರು ಅಂತಂದ್ರ ಹೆಂಡ್ರು, ತಾಯಿ, ತಂದಿ. ಈ ಯಾರ ಮೇಲೆ ಯಾರು ಭರೋಸೆ ಉಳಿದಿಲ್ಲ. ಹೊಟ್ಟೆಗಿನ ಮಾತು ಸಾಯತಾನೆ ಹೇಳೋದಕ್ಕೂ ಮುಷ್ಕಿಲ್ ಆಗಿದೆ ಏನ್ರಿ. ಅದಕ್ಕೆ ದೇವ್ರಿ ಎಂತ ಮಾತು ಕೇಳ್ತಾನಂದ್ರೆ ಹೊಟ್ಟೆಗಿನ ಮಾತು ಕೇಳ್ತಾನಂತ. ಅಠವಿತಾ ಪೋಟಿ ಧಾವೆ ತಯಾಚೆ ಸಂಕಟಿ. ಹಂಗ ದೇವ್ರ ಜೊತೆಗೆ ನಾವು ಸ್ಮರಣ ಆ ರೀತಿ ಮಾಡಬೇಕಾಗ್ಯದ. ಆ ರೀತಿ ಸ್ಮರಣೆ ಮನೋಹರ್ ತಮ್ಮ ಜೀವನದಲ್ಲಿ ನಿರಂತರವಾಗಿ ಧ್ಯಾಸ, ಅಟೂಟ ಭಕ್ತಿ, ಅಟೂಟ ಶ್ರದ್ಧಾ, ಅಷ್ಟೂಟ ಪ್ರೇಮ ಅವ್ರು ಇಟ್ಟಾರ ಅಂತ ತಿಳ್ಕೊಂಡು ಇವತ್ತಿನವರೆಗೆ ಅಷ್ಟೇ ಪ್ರೇಮಪೂರ್ವಕವಾಗಿ ಶರಣಪ್ಪ ಮತ್ತು ಪಂಡರಿಯವರು ಸೇವೆಯನ್ನು ಸಲ್ಲಿಸ್ಕೊಂತ ಬಂದಿದ್ದಾರೆ. ಅದೇ ರೀತಿಯಾಗಿ ಪೂಜ್ಯ ಗುರುಗಳ ಮೇಲೆ ಒಂದು ಅಟೂಟ ಭಕ್ತಿ ಇಟ್ಟಿದ್ದಾರೆ ಏನ್ರಿ. ಈ ಭಾಗದಾಗ ಎಲ್ಲೇ ಬರಲಿ ಅಪ್ಪೋರಿಲ್ಲಿ ಬಂದಾರ ಅಂತ ತಿಳ್ಕೊಂಡು ಹಂಗೆ ಹರಿದು ಬಂದು ನಮ್ಮ ದರ್ಶನ ತಗೊಳ್ತಾರ, ಆಶೀರ್ವಾದ ತಗೊಳ್ತಾರ. ಈ ಹಳ್ಳಿಗೆ ಬರಲಿ, ಮಾಯನಹಳ್ಳಿಗೆ ಬಂದೂ ಕೂಡ ಬಂದಿದ್ರು. ಈ ರೀತಿಯಾಗಿ ಸುತ್ತಮುತ್ತ ಹಳ್ಳಿಗೆ ಬಂದು ನಾವು ಬರಬಾರ್ದ ಈ ಕಡೆ ಬರಬೇಕಿಲ್ಲ. ನಾವು ಆ ಕಡೆ ಹೋಗಿದ್ದೇವೆ, ನಾಗಲಿಗಿದ್ದೀವಿ. ನಾನು ಇದು ನಾಗಲಿಗಿದ್ದೀಯದ ದಾಂಬ್ರಿಗಿದ್ದೀಯ ಅಲ್ಲ. ನಾನು ಮತ್ತು ಗಾಡಿ ರುಚ್ಕೊಂಡು ಬಂದೆವು. ನಾಗಲಿಗಿದ್ದಿ ಮುಂದದಪ್ಪ, ಹಿಂದಾಗಿತ್ತು ದಾಂಬ್ರಿಗಿದ್ದಿ. ಕನ್ಫ್ಯೂಸ್ ಆಗಿದ್ದೀನಿ. ಈ ಹಾದಿಯಿಂದ ಬಂದು ಮೂರ್ಗಿಲಿಂದ ಬಂದಿದ್ದೆವು. ಹಂಗ ನಾವು ನಮ್ಮ ಭಕ್ತಿ ಪ್ರೇಮದಿಂದ ಆ ಭಗವಂತನ ಗುಣಗಾನ ಮಾಡಿದಾಗ
ಆ ಆನಂದವನ್ನು ನಾವು ಅನುಭವಿಸ್ತೀವಿ. ಅದೇ ಪ್ರತಿರೂಪ ಅಂತ ತಿಳ್ಕೊಂಡು ಗುರುಗಳನ್ನು ನಾವು ಭಾವಿಸ್ತೀವಿ. ಆ ಗುರುವಿನ ಮೇಲೆ ಮತ್ತು ತಂದೆ ತಾಯಿಗಳ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಭಕ್ತಿಯಿಂದ ಇವತ್ತು ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಇವತ್ತು ನನ್ನ ಎರಡು ಮಾತುಗಳನ್ನು ಆನಂದದಿಂದ ಕೇಳಿದಿರಿ. ಕೇಳಿಕೊಂಡು ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸಬೇಕು ಆ ರೀತಿಯಾಗಿ ಸೇವೆಯನ್ನು ಸಲ್ಲಿಸಬೇಕು. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ. ಅದಕ್ಕಂತ ಸಲ್ಲಿಸುವಂಥ ಕೆಲಸ ನಮ್ಮ ಕೈಯಿಂದ ಆಗಲಿ. ಎಷ್ಟು ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನು ನಾವು ನಿರ್ಮಾಣ ಮಾಡ್ಕೊಳ್ತೀವಿ, ಅದರದ್ದು ಫಲ ನಮಗೆ ಸಿಕ್ಕೇ ಸಿಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನು ಮುಂದೆ ಭಜನೆ ಹಿಂಗೆ ನಡೀತಾ ಇರ್ತದೆ. ಅದಕ್ಕೆ ಹರಳೆಯ ಸ್ವಾಮಿಯವ್ರನ್ನು ಕೂಡ ಅಪ್ಪಾಜಿಯವ್ರದ್ದು ಸೇವಾ ಭರ್ಪೂರು ಮಾಡಿದ್ದಾರೆ. ಸದ್ಗುರು ಬಸವಲಿಂಗ ಶಿವಾಚಾರ್ಯರ ಸೇವಾ. ಮೊಟ್ಟ ಮೊದಲು ನಾನು ಈ ಫಲಿತ ಇದು ಬಾಂಧಗಡಿ ನನಗೆ ಗೊತ್ತಿದ್ದಿಲ್ಲ. ಹರಳೆಯಪ್ಪ ಹರಳೆಯಪ್ಪ ಇದು ಫಲಿತ ಬಿಲಿತನ ಹಾಕ್ತಿದ್ದಿಲ್ಲ, ನೀನೇ ಹಚ್ಕೊಟ್ಟಿದ್ದೀನಿ ನನಗೆಲ್ಲ. ಇದು ಫಲಿತ ಬರೀರಿ ಬರೋದಕ್ಕೆ ಏನಾರ ಮಾಡಿರಿ ಅವ್ರಿಗೆ ಸಮಾಧಾನ ಆಗ್ತದೆ ಅಂತೇಳಿ ಸ್ಟಾರ್ಟ್ ಮಾಡಿದವ್ರು ಇವರೇ. ಬಂದವ್ರಿಗೆ ಸಮಾಧಾನ ಆಗ್ಬೇಕಲ್ಲ ಅಂತೇಳಿ ಅವ್ರು ನಮ್ಮ ಸಮಾಧಾನ ಕೆಡ್ಸ್ಕೊಂಡ್ಬಿಟ್ರೆ ಎಲ್ಲ. ಬೆಳಗನ ಬೇಗನ ಕೂಡುಗೂಡೋರು ಹೊಂಟ್ರೆ ಹೊಂಟದ ಓಡೋದು. ಅದಕ್ಕೆ ನಮ್ಮದು ಸಂಘಟಿತೀನಿ ಕಮಂಡಲ್ದಾಗ ಒಂದು ಬರೆದು ಕೊಡೋದಕ್ಕಾಗಲ್ಲ. ಕಾಗದ ತೊಂಬ ಅಂಬೋದಿಲ್ಲ. ಏನು ಅಲಮರಿದು ತುಂಬಿಟ್ಟಿದ್ದು ಕಾಲುಗಳು ಪೂರಾ ಕಾಗದಗಳು ಕ್ಲಿಯರ್ ಆಗಿ ಅಂದ್ರೇನು ಅನೇಕ ದುಃಖದ ವ್ಯಾಪ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದರದಿಂದ ಏನಾಗ್ಯದಪ್ಪ ಅಂತಂದ್ರೆ ಹೆಚ್ಚಿನ ಸಂಪರ್ಕ ಈ ನಮ್ಮ ಜನರ ಜೊತೆಗೆ ನಮ್ಮದು ಹೆಚ್ಚಿನ ತಮ್ಲೂರು ಮಠ ಪ್ರಚಾರ ಆಗ್ಬೇಕಪ್ಪ ಅಂತಂದ್ರ ಇದ್ರ ಸಲುವಾಗಿ ಹೆಚ್ಚಿಗೆ ಪ್ರಚಾರ ಆಗ್ಯದ. ಇಲ್ಲಿ ಸುಖ ದುಃಖವನ್ನು ಕೇಳತಕ್ಕಂಥ ಗುರುಗಳು ಇಲ್ಲಿ ಹರ ಅಂತ ತಿಳ್ಕೊಂಡು ಹಂಗ ಹರಿದು ಜನ ಅಲ್ಲಿ ಬರ್ತಾರ. ಅನೇಕ ಜನರದ್ದು ಮನೋಕಾಮನೆಗಳನ್ನು ಪೂರ್ಣ ಆಗ್ತಾ ಇದಾವೆ, ಇಲ್ಲ ಅಂತೇನಿಲ್ಲ. ಶರಣಪ್ಪರನ್ನು ಕರ್ಕೊಂಡ್ಬರ್ತಾರ, ಪಂಡಿಯವ್ರನ್ನು ಕರ್ಕೊಂಡ್ಬರ್ತಾರ. ಅದೇ ರೀತಿಯಾಗಿ ನಮ್ಮ ಇದು ನಮ್ಮ ನಾವುದಕ್ ಸಮಾಜದವರು ವಾರಿಕ್ ಇವರು ಎಷ್ಟು ಬೇಮಾರಿ ಬಿದ್ದೊಳಕಿ ಮಗಳು ಎಲ್ಲ ಆನಂದ ಆಯ್ತು. ಮತ್ತು ಅವರಿಗೆ ಮಕ್ಕಳಾದು ಅಪ್ಪರ ಬಳಿ ನಮಗೆ ಒಂದು ಸ್ಥಾನದಪ್ಪ ಅನ್ನತಕ್ಕಂಥದ್ದು ಭಾವನಾ ಯಾವ ಸಮಾಜದವ್ರಿದ್ರೇನು ನಮ್ಮ ಗುರುಗಳು ಅನ್ನತಕ್ಕಂಥ ಭಾವನ ಅದ. ಅವರು ಮರಾಠ ಇರ್ಲಿ, ಕುರುಬರು ಇರ್ಲಿ, ಯಾರೇ ಇರ್ಲಿ, ಎಲ್ಲರೂ ಏನಂತಾರಪ್ಪ, ತಮ್ಮಲೂರು ಅಪ್ಪವ್ರು ನಮ್ಮವ್ರ ರೀ ಅಂತಾರ. ಫಕ್ತ ಲಿಂಗಾಯತರ ಅಷ್ಟೇ ಅಲ್ಲ. ಆ ಮಾಧ್ಯಮದಿಂದ ಎಲ್ಲರಿಗೆ ಒಂದು ಶ್ರದ್ಧಾ ಇಟ್ಟು ಬರ್ತಾರ ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಆನಂದ ಆಗ್ತದೆ. ಅದಕ್ಕೆ ನಮ್ಮ ಶಿವರಾಜನು ಕೂಡ ಏನ್ ಮಾಡ್ತಾನಪ್ಪ, ಅವನಿಗೂ ದಡ ಮಾಡಬೇಕು ಶಿವರಾಜ್ ಅರ ಎಲ್ಲಾರ. ಅವ್ರಂತಾರ ಅಪ್ಪರೇ ನಾನು ದಡದಡಿ ಹೋಗಲ್ದು ಅಂತಂತಾರೆ. ನೀ ಹಮೇಶ ನೆನಸೋ ಸಲುವಾಗಿ ದಡದಡ್ ಹೋಗಲ್ಲ ಅಂತ, ಹಮೇಶ ಕಂಟಿನ್ಯೂ ನೆನೆಸ್ಬೇಕಾಗ್ತದೆ. ಥೋಡೆ ನೆನೆಸೋದು ಬಿಟ್ರು ಅಂತಂದ್ರೆ ಮತ್ತೆ ದಡದಡಿ ಚಲೋ ಆಗ್ತದೆ. ಅದಕ್ಕೆ ಒಳ್ಳೆ ದೊಡ್ಡ ವಾಸ್ತು ನಿರ್ಮಾಣ ಮಾಡಿದ್ದಾರೆ ಶಿವರಾಜ್ ಅವರು. ಅದಕ್ಕೆ ನಾ ಅಂತ ನಮ್ಮ ಸಂಗಟಿ ಇರುವಪ್ಪ ಶಿವರಾಜ್ ಯಾಕೆ ಹೋಗ್ತೀವಿ ಹೋಗೋಣ ಅಂದ್ರೂ ಕೇಳಂಗಿಲ್ಲ ಪಪ್ಪ, ಬರ್ತಾ ಇರ್ತಾರೆ. ಅದಕ್ಕೆ ಆ ರೀತಿಯಾಗಿ ನಿರಂತರ ಧ್ಯಾನ ಮಾಡತಕ್ಕಂಥ ಶಕ್ತಿ ಭಗವಂತ ಕೊಟ್ಟು ಕಾಪಾಡಲಿ. ಸಮಯದ ಅಭಾವ. ಸಾಂಬಜೈ ನಮ ಪಾರ್ವತಿ ಶಿವ ಹರ 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 ಹರ. ಸದ್ಗುರು ಬಸವಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ ಜೈ.